ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ನೀವು ನೋಡ್ಬೋದು, ನ್ಯೂ ಯೂಟ್ಯೂಬರ್ಸ್ ಎಷ್ಟೋ ಕಷ್ಟಪಟ್ಟು ಅವರು ಯೂಟ್ಯೂಬ್ನಲ್ಲಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಆದ್ರೆ ಬಟ್ ಅವರೊಂದು ಯೂಟ್ಯೂಬ್ಸ್ಗೆ ವ್ಯೂಸ್ ಎಷ್ಟು ಬರುತ್ತೆ? 3, 4, 5, 6, 7 ಮಿನಿಮಮ್ ಇಲ್ಲಾಂದ್ರೆ 10-20 ವ್ಯೂಸ್ ಬರುತ್ತೆ. ಅದ್ರ ಮುಂದ್ಗಡೆ ಅವರೊಂದು ಯೂಟ್ಯೂಬ್ಸ್ಗೆ ವ್ಯೂಸೇ ಬರಲ್ಲ. ಅವು ಒಂದು ಕಾರಣಕ್ಕೋಸ್ಕರ ನೀವು ಯೂಟ್ಯೂಬರ್ಸ್ ಏನಂತಿದ್ದಾರೆ, ನನಗೆ ಯೂಟ್ಯೂಬೇ ಬೇಡ, ನನಗೆ ಯೂಟ್ಯೂಬ್ ಸವಾಸನೆ ಬೇಡ, ನನಗೆ ಯೂಟ್ಯೂಬ್ ಸೆಟ್ ಆಗಲ್ಲ. ಯಾಕಂದ್ರೆ ನಾನು ಯೂಟ್ಯೂಬಲ್ಲಿ ನನಗೆ ರಿಚ್ ಸಿಗ್ತಾ ಇಲ್ಲ, ನನಗೆ ಯೂಟ್ಯೂಬ್ನಲ್ಲಿ ಸಪೋರ್ಟ್ ಸಿಗ್ತಾಯಿಲ್ಲ. ಯೂಟ್ಯೂಬ್ ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, 10, 20, 30 ವ್ಯೂಸ್ ಬರುತ್ತೆ, 4ರಿಂದ 6 ವ್ಯೂಸ್ ಬರುತ್ತೆ. ಅದ್ರ ಮುಂದೆ ವ್ಯೂಸೇ ಬರ್ತಾರೆ. ಯಾಕೆ ವ್ಯೂಸ್ ಬರ್ತಾರೆ? ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಆದ್ರೂ ಬಟ್ ನನಗೆ ವ್ಯೂಸ್ ಬರ್ತಾರೆ. ಮೊದಲನೇಗೆ ನಾನು ಕನ್ನಡ ಟೆಕ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ವ್ಯೂಸ್ ಬರಲ್ಲ, ನಾವು ಪ್ರತಿಯೊಬ್ಬರಿಗೆ ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ. ನೀವು ನೋಡ್ಕೊಳ್ಬೋದು, ನನ್ನೊಂದು ಯೂಟ್ಯೂಬ್ ಚಾನಲ್ ನೀವು ನೋಡ್ಕೊಳ್ಬೋದು. ನನ್ನ ಒಂದು ವ್ಯೂಸ್ ನೋಡ್ಕೊಳ್ಳಿ ಯಾವ ರೀತಿ ಬರ್ತದೆ, ಮೇನ್ ಇಂಪಾರ್ಟೆಂಟ್ ನೀವೇ ನೋಡ್ಕೊಳ್ಳಿ ವ್ಯೂಸ್ ಯಾವ ರೀತಿ ಬರ್ತದೆ. ನಾನು ನಿಮಗೆ ಲೈವ್ ಆಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಈ ರೀತಿ ವ್ಯೂಸ್ ನೋಡ್ಕೊಳ್ಳಿ. ಯಾವ ರೀತಿ ವ್ಯೂಸ್ ನಾನು ಕೆಲವಷ್ಟು ಈಗ ಅಂದ್ರೆ ಸಡನ್ಲಿ ಒಂದು 4 days ಆಯ್ತು ವಿಡಿಯೋ ಅಪ್ಲೋಡ್ ಜಾಸ್ತಿ ಮಾಡಿಲ್ಲ, ಯಾಕಂದ್ರೆ ಸ್ವಲ್ಪ ಮೇಲೆ ಹುಷಾರಿಲ್ಲ, ಆ ಒಂದು ಕಾರಣಕ್ಕೆ ಮಾಡಿಲ್ಲ. ಅದ್ರ ಬಿಟ್ಟು ಈಗ ನೋಡ್ಕೊಳ್ಳಿ, ನನಗೆ ವ್ಯೂಸ್ ಮಿನಿಮಮ್ ನೋಡ್ಕೊಬೋದು 2K, 3K, 4K, 7K, 20K, 60K ನೋಡ್ಕೊಳ್ಬೋದು. ಯಾವ ರೀತಿ ವ್ಯೂಸ್, ಆ ರೀತಿ ವ್ಯೂಸ್ ಬರ್ಬೇಕಾದ್ರೆ ನಾನು ಏನು ಮಾಡಿದೆ, ನಾನು ಕೂಡ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದ್ರ ಬಟ್ ಅದು ವ್ಯೂಸ್ ಯಾವ ರೀತಿ ಬರ್ಬೇಕಾದ್ರೆ ಏನು ಇಂಪಾರ್ಟೆಂಟ್, ವಿಡಿಯೋ ಅಪ್ಲೋಡ್ ಮಾಡಿದರೆ ಅಷ್ಟೇ ಅಲ್ಲ, ಮೇನ್ ಇಂಪಾರ್ಟೆಂಟ್. ಪ್ರತಿಯೊಬ್ಬ ನ್ಯೂ ಯೂಟ್ಯೂಬರ್ಸ್ಗೆ ಹೇಳ್ತಾ ಇದ್ದೀನಿ, ನಿಮಗೆ ವ್ಯೂಸ್ ಬರಬೇಕು ಅಂದ ತಕ್ಷಣ ನೀವು ವಿಡಿಯೋ ಅಪ್ಲೋಡ್ ಮಾಡೋದು, ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿದರೆ ಮಾತ್ರ ವ್ಯೂಸ್ ಬರಲ್ಲ. ಮೇನ್ ಇಂಪಾರ್ಟೆಂಟ್ ವ್ಯೂಸ್ ಬರ್ಬೇಕು. ನೀವು ಅದರ ಅಂದ್ರೆ ಈಗ ವಿಡಿಯೋ ಅಪ್ಲೋಡ್ ಮಾಡ್ತಾನೆ, ಅದರ ಪ್ರೊಸೀಜರ್ ಮೇನ್ ಇಂಪಾರ್ಟೆಂಟ್. ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಮೇನ್ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಬೇಕು. ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ಟೈಟಲ್ ಆಗಬೇಕು, ಯಾವ ರೀತಿ ಡಿಸ್ಕ್ರಿಪ್ಷನ್ ಆಗಬೇಕು, ಮೇನ್ ಇಂಪಾರ್ಟೆಂಟ್. ವಿಡಿಯೋ ಅಪ್ಲೋಡ್ ಮಾಡೋದು ಅಷ್ಟೇ ಅಲ್ಲ, ಈ ವಿಡಿಯೋ ಅಪ್ಲೋಡ್ ಮಾಡೋದು ಮಾತ್ರ ಕಷ್ಟ, ನಮ್ಮ ಕೆಲಸ ಅಲ್ಲ. ವಿಡಿಯೋ ಜೊತೆ ನಾವು ಅದರ ಮೇನ್ ಇಂಪಾರ್ಟೆಂಟ್ ರಿಚ್ ಆಗಬೇಕು. ಮೇನ್ ಇಂಪಾರ್ಟೆಂಟ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅದು ವೈರಲ್ ಆದ ತಕ್ಷಣ ವೈರಲ್ ಆಗಲ್ಲ. ಇಂಪಾರ್ಟೆಂಟ್ ಹೇಳ್ಬೇಕ್ರೆ ನಾವು ಮೇನ್ ಇಂಪಾರ್ಟೆಂಟ್ ಯಾವೊಂದು ಟೈಟಲ್ ಆಗಬೇಕು, ಯಾವೊಂದು ಡಿಸ್ಕ್ರಿಪ್ಷನ್ ಆಗಬೇಕು, ಯಾವೊಂದು ಟ್ಯಾಗ್ಸ್ ಹಾಕಬೇಕು, ಯಾವೊಂದು ತಮ್ನೇಲ್ ಹಾಕಬೇಕು, ಮೇನ್ ಇಂಪಾರ್ಟೆಂಟ್ ನಮ್ಗೆ ಗೊತ್ತಿರಬೇಕು. ಮತ್ತು ಅದ್ರ ಜೊತೆ ನಾವು ಯೂಟ್ಯೂಬ್ನಲ್ಲಿ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಬೇಕು, ಯಾವೊಂದು ಪ್ರೊಸೀಜರಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಮೇನ್ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಬೇಕು. ಇನ್ನೂ ಜಸ್ಟ್ ನಾನು ನಿಮಗೆ ಇವತ್ತು ನೋಡ್ಕೊಳ್ಬೋದು, ನನ್ನೊಂದು ವಿಡಿಯೋ ಆ ರೀತಿ ರೀಚ್ ಆಗ್ಬೇಕಂದ್ರೆ ವಿಡಿಯೋ ಅಪ್ಲೋಡ್ ಮಾಡೋದು ಯಾವ ರೀತಿ, ಯಾವೊಂದು ಪ್ರೊಸೀಜರಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ನನಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು ಅಂತ. ಈ ಒಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್, ನ್ಯೂ ಯೂಟ್ಯೂಬರ್ಸ್, ಎಲ್ಲ ಯೂಟ್ಯೂಬರ್ಸ್ ಮೇನ್ ಇಂಪಾರ್ಟೆಂಟ್ ಯೂಸ್ ಬರುತ್ತೆ ಈ ಒಂದು ವಿಡಿಯೋ. ಪ್ರತಿಯೊಬ್ಬರು ಕೂಡ ಯಾವೊಬ್ಬ ಯೂಟ್ಯೂಬರ್ಸ್ ಬಿಡ್ತಾರೆ ಗೊತ್ತಿಲ್ಲ, ನಾನು ನಿಮಗೆ ಇವತ್ತದನ್ನು ಸಜೆಷನ್ ಮಾಡ್ತೀನಿ. ಯಾರು ಕೂಡ ಅಂದ್ರೆ ಯಾರೆಲ್ಲ ಯೂಟ್ಯೂಬರ್ಸ್ ವಿಡಿಯೋ ಸ್ಕಿಪ್ ಮಾಡಿದೆ, ನೀವು ನೋಡಲೇಬೇಕು. ವ್ಯೂಸ್ ಬರ್ತಾ ಇಲ್ಲ ಅನ್ನೋ ಪ್ರತಿಯೊಬ್ಬರು ಕೂಡ 10-4 ವ್ಯೂಸ್ ಬರುತ್ತೆ, ಅದ್ರ ಮುಂದೆ ವ್ಯೂಸೇ ಬರಲ್ಲ ಅನ್ನೋ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ನೋಡಲೇಬೇಕು ಅಂತ ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ಗರ್ಲ್ಸ್ ಒನ್ ಗೈಸ್ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಯಾರು ಅಂತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ್ಬೇಕಲ್ಬಿಟ್ಟು ಟ್ರಾನ್ಸ್ಮಿಟ್ ಸದ್ಯದಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತದೆ, ಬೇಗ ಮಾಡಿ ಅಂತ ಇವತ್ತು ಸ್ಟಾರ್ಟ್ನ ಬನ್ನಿ. ಮೊದಲನೇ ಹೇಳ್ಬೇಕಾದ್ರೆ ನೀವು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ಹೇಳ್ತೀನಿ, ಮೇನ್ ಇಂಪಾರ್ಟೆಂಟ್ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ನೀವು ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ಮೇನ್ ಇಂಪಾರ್ಟೆಂಟ್ ನೀವು ಪರ್ಫೆಕ್ಟಾಗಿ ವಿಡಿಯೋ ಶೂಟ್ ಮಾಡ್ಕೊಳ್ಬೇಕು. ಮೊದಲನೇದಾಗಿ ಬಂದುಬಿಟ್ಟು ಪರ್ಫೆಕ್ಟಾಗಿ ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡ್ಕೊಳ್ಬೇಕು, ಪರ್ಫೆಕ್ಟಾಗಿ ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಬೇಕು. ಮೇನ್ ಇಂಪಾರ್ಟೆಂಟ್ ಯಾಕಂದರೆ ವ್ಯೂಸ್ ಬರ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ನಾವು ಯಾವುದೋ ಒಂದು ವಿಡಿಯೋ ಎಡಿಟ್ ಮಾಡೋದಲ್ಲ, ಮೇನ್ ಇಂಪಾರ್ಟೆಂಟ್ ಪರ್ಫೆಕ್ಟಾಗಿ ವಿಡಿಯೋ ಎಡಿಟ್ ಇದೆ, ವಿಡಿಯೋ ಕ್ವಾಲಿಟಿ ಯಾವ ರೀತಿ ಇದೆ, ವಿಡಿಯೋ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಬೇಕು. ಮೇನ್ ಇಂಪಾರ್ಟೆಂಟ್ ಪರ್ಫೆಕ್ಟಾಗಿ ವಿಡಿಯೋ ಎಡಿಟಿಂಗ್ ಮಾಡ್ಬೇಕು. ನೀವು ಮೊದಲನೇಗೆ ಪರ್ಫೆಕ್ಟಾಗಿ ವಿಡಿಯೋ ಎಡಿಟಿಂಗ್ ಶೂಟಿಂಗ್ ಮಾಡ್ಕೊಳ್ಳಿ. ಅದರ ನಂತರ ನಾನು ನಿಮಗೆ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಈಗ ನಾನು ನಿಮಗೆ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು ಪ್ರೊಸೀಜರ್ ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದು ನನ್ನ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದರೆ ನಾನು ಕೂಡ ಸ್ಟಾರ್ಟಿಂಗ್ ಡೇಸಲ್ಲಿ ನಮ್ಗೆ ಕೂಡ ವ್ಯೂಸ್ ಬಂದಿರಲ್ಲ. ನಾನು ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದೆ ಅಂದರೆ ಈ ನಾವು ವಿಡಿಯೋ ಅಪ್ಲೋಡ್ ಮಾಡೋ ಪ್ರೊಸೀಜರ್ ಅಂದರೆ ನನಗೆ ವ್ಯೂಸ್ ಬರ್ತಾ ಇದೆ. ಮೇನ್ ಇಂಪಾರ್ಟೆಂಟ್ ನೀವು ಗ್ರಾಫಿಕ್ಸ್ ಎಲ್ಲ ಕೂಡ ನೋಡ್ಕೋಬೋದು, ಗ್ರಾಫಿಕ್ಸ್ ಯಾವ ರೀತಿ ಹೋಗ್ತದೆ. ಮೇನ್ ಇಂಪಾರ್ಟೆಂಟ್ ನೀವು ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಏನೂ ಇಲ್ಲ, ಜಸ್ಟ್ ನಾನು ನಿಮಗೆ ಸೈಡ್ಗೆ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ, ಏನೂ ಇಲ್ಲ. ನೀವು ಮೊದಲನೇ ವಿಡಿಯೋ ಶೂಟ್ ಮಾಡ್ಕೊಳ್ಳಿ, ಎಡಿಟ್ ಮಾಡ್ಕೊಂಡು ತಕ್ಷಣ ನಾನು ನಿಮಗೆ ತೋರಿಸ್ತೀನಿ. ಏನೋ ಜಸ್ಟ್ ಯೂಟ್ಯೂಬ್ ಓಪನ್ ಮಾಡ್ಕೊಂಡು ನೀವು ಎಡಿಟ್ ಮಾಡೋದಕ್ಕೆ ಬರೋದಿಲ್ಲ ಅನ್ನೋರು ಪ್ರತಿಯೊಬ್ಬರಿಗೆ ಹೇಳ್ತಾರೆ. ನಿಮ್ಮ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಯೂಟ್ಯೂಬ್ ವಿಡಿಯೋ ಯಾವ ರೀತಿ ಎಡಿಟ್ ಮಾಡೋದು, ಅದ್ರ ಥಂಬ್ನೇಲ್ ಕೂಡ ಮಾಡೋದಕ್ಕೆ ಬರೋದಿಲ್ಲ ಅಂದರೂ ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡೋದು. ಇದು ಜಸ್ಟ್ ನಾನು ನಿಮಗೆ ನಾನು ವಿಡಿಯೋ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ, ಕ್ರೋಮಲ್ಲಿ ಅಪ್ಲೋಡ್ ಮಾಡ್ತೀನಿ, ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಮೇನ್ ಇಂಪಾರ್ಟೆಂಟ್ ಯೂಟ್ಯೂಬಲ್ಲಿ ಯಾವ ರೀತಿ ಅಂದರೆ ಜಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಅಪ್ಲೋಡ್ ವಿಡಿಯೋ ಅಂತ ಇದೆ, ಅಪ್ಲೋಡ್ ಎ ವಿಡಿಯೋ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ. ಈಗ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಈ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮೇನ್ ಇಂಪಾರ್ಟೆಂಟ್ ನಾನೀಗ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಈ ರೀತಿ ವಿಡಿಯೋ ಅಪ್ಲೋಡಿಂಗ್ ಪ್ರೊಸೀಜರ್ ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ವಿಡಿಯೋ ಈ ರೀತಿ ಅಪ್ಲೋಡ್. ತುಂಬ ಜನ ಏನು ಮಾಡ್ತಾರೆ, ಈ ವಿಡಿಯೋ ಅಪ್ಲೋಡ್ ಇಲ್ಲಿ ಏನು ಮಾಡ್ತಾರೆ, ಪಟ್ನ ವಿಡಿಯೋ ಹಾಕಿದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತಾರೆ. ಇಂಪಾರ್ಟೆಂಟ್ ಏನು ಮಾಡಬೇಕು, ನೀವು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನೇ ನೀವು ಮೊದಲನೇದು ಏನು ಮಾಡಬೇಕು, ನಿಮ್ಮೊಂದು ವಿಡಿಯೋ ಯಾವ ಒಂದು ಟಾಪಿಕ್ಗೆ ವಿಡಿಯೋ ಮಾಡಿದ್ದೀನಿ ನಾನು, ಯಾವ ರೀತಿ ಟೈಟಲ್ ಆಗಬೇಕು, ಯಾವ ರೀತಿ ಡಿಸ್ಕ್ರಿಪ್ಷನ್ ಆಗಬೇಕು, ಯಾವ ರೀತಿ ಟ್ಯಾಗ್ಸ್ ಆಗಬೇಕು. ನನ್ನ ವಿಡಿಯೋಗೆ ನಾನು ಯಾವ ರೀತಿ ಟ್ಯಾಗ್ಸ್ ಹಾಕಿದ್ರೆ ನನ್ನೊಂದು ವಿಡಿಯೋ ವೈರಲ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಈಗ ನೋಡ್ಕೊಳ್ಳಿ, ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೆ
ವ್ಯೂಸ್ ಬರ್ತಲ್ಲ ಅನ್ನೋ ಪ್ರತಿಯೊಬ್ಬರು ಏನೋ ಜಸ್ಟ್ ಈಗ ನಾನು ವಿಡಿಯೋ ಒಂದು ಅಪ್ಲೋಡ್ ಮಾಡ್ತೀನಿ. ಮೇನ್ ಇಂಪಾರ್ಟೆಂಟ್ ನಾವು ಮಾಡೋದು ಕೆಲಸ ಏನಪ್ಪಾ ಅಂದ್ರೆ ಹೇಳ್ಬೇಕ್ರೆ ಮೊದಲನೇದಾಗಿ ನಾನು ಈ ಒಂದು ವಿಡಿಯೋಗೆ ನಾನು ಏನು ಮಾಡ್ಬೇಕು, ಟೈಟಲ್ ಆಗಬೇಕು. ಮೇನ್ ಇಂಪಾರ್ಟೆಂಟ್ ಟೈಟಲ್ ನೋಡ್ಕೊಂಡು ನಾನು ಎಕ್ಸಾಂಪಲ್ಗೆ ಹೌ ಟು ನೋಡ್ಕೊಂಡು ನೀವು ಕೂಡ ಇಂಪಾರ್ಟೆಂಟ್ ಟೈಟಲ್ ಮೇನ್ ಇಂಪಾರ್ಟೆಂಟ್ ನೋಟ್ಪ್ಯಾಡಲ್ಲಿ ಬರ್ಕೋರಿ. ಇಂಪಾರ್ಟೆಂಟ್ ಟೈಟಲ್ ನೋಡಿ, ಹೌ ಟು ನೋಡ್ಕೊಳ್ಳಿ, ಕ್ರಿಯೇಟ್ ಯೂಟ್ಯೂಬ್ ಚಾನಲ್, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ 2022 2022 ನೋಡಿಟ್ಟು ಯಾವ ರೀತಿ ಟೈಟಲ್ ಬರುತ್ತೆ ನೋಡ್ಕೊಳ್ಳಿ. ಇಂಪಾರ್ಟೆಂಟ್ 2022 2022 ಯಾವ ರೀತಿ ಚಾನಲ್ ಕ್ರಿಯೇಟ್ ಮಾಡೋದು ನೋಡ್ಕೊಳ್ಳಿ. ಟೈಟಲ್ ಇದೇ ರೀತಿ ಟೈಟಲ್ ಹಾಕಿದ್ವಲ್ಲ, ಇದೇ ರೀತಿ ನಾವು ಡಿಸ್ಕ್ರಿಪ್ಷನ್ ಕೂಡ ಹಾಕಬೇಕು. ಮೇನ್ ಇಂಪಾರ್ಟೆಂಟ್ ಟೈಟಲ್, ಮೇನ್ ಇಂಪಾರ್ಟೆಂಟ್ ನಿಮ್ಮ ಸಜೆಷನ್ ಆಗೋದು ಟೈಟಲ್ ಮೇಲೆ ನಿಮ್ಮ ಒಂದು ಸಜೆಷನ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇದೇ ರೀತಿ ನೀವು ಟೈಟಲ್ ಕೂಡ ಏನಾಗಿ ಟೈಟಲ್ ಆಗಿದೆ ಅದನ್ನೇ ಕಾಪಿ ಮಾಡಿ ನೀವು ಏನು ಮಾಡೋದು, ಡಿಸ್ಕ್ರಿಪ್ಷನ್ ಕೂಡ ಹಾಕೋದು. ನಾನು ನಿಮಗೆ ತೋರಿಸ್ತೀನಿ. ಡಿಸ್ಕ್ರಿಪ್ಷನ್ ನೋಡಿ, ಈ ರೀತಿ ನೀವು ಡಿಸ್ಕ್ರಿಪ್ಷನ್ ಹಾಕಬೇಕು. ಈ ರೀತಿ ಡಿಸ್ಕ್ರಿಪ್ಷನ್ ಹಾಕಿ ಮೇನ್ ಇಂಪಾರ್ಟೆಂಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನೀವು ಮೇನ್ ಇಂಪಾರ್ಟೆಂಟ್ ಡಿಸ್ಕ್ರಿಪ್ಷನ್ ಹಾಕಬೇಕು. ಅದೇ ಜೊತೆಗೆ ನೀವು ಎಷ್ಟೇ ಕೂಡ ಹಾಕಬೇಕು. ನೋಡಿ ಯಾವ ರೀತಿ ಕ್ರಿಯೇಟ್ ನೋಡ್ಕೊಳ್ಬೋದು. ಇಂಪಾರ್ಟೆಂಟ್ ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ. ಈ ರೀತಿ ಎಷ್ಟೇ ಕೂಡ ನೀವು ಹಾಕಬೇಕು. ಯೂಟ್ಯೂಬ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ನೋಡಿ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್. ಈ ರೀತಿ ಎಷ್ಟಾಕ್ ಒಂದು ಮಿನಿಮಮ್ ಅಂದ್ರೆ ಒಂದು 3-4 ಎಷ್ಟಾಕ್ ಹಾಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಎಷ್ಟಾಕ್ ಹಾಕಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಕೆಳಗಡೆ ಬಂದ್ಬಿಟ್ಟು ನೀವು ಏನು ಮಾಡೋದು ಈ ರೀತಿ ನೀವು ಹಾಕ್ಬೇಕು. ಮೇನ್ ಇಂಪಾರ್ಟೆಂಟ್ ನೀವು ಟೈಟಲ್ ಡಿಸ್ಕ್ರಿಪ್ಷನ್ ಯಾವ ರೀತಿ ಅಂದರೆ ನೀವು ನಿಮ್ಮ ಒಂದು ಡಿಸ್ಕ್ರಿಪ್ಷನ್ ಅಂದರೆ ಮೇನ್ ಇಂಪಾರ್ಟೆಂಟ್ ನೀವು ಏನು ಮಾಡಬೇಕು, ನೀವು ಒಂದು ನೋಟ್ಪ್ಯಾಡಲ್ಲಿ ಬರ್ಕೊಳ್ಳಿ. ನಾನು ಕೂಡ ಬರ್ದಿದ್ದೀನಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಕ್ಸಾಂಪಲ್ಗೆ. ಈಗ ನಾನು ಕೂಡ ಪ್ರತಿಯೊಂದು ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಹೇಳ್ತೀನಿ, ನಾನು ಇಲ್ಲಿ ಬರ್ದೇ ಇಟ್ಟಿರ್ತೀನಿ. ಪ್ರತಿಯೊಂದು ಕೂಡ ಇಲ್ಲಿ ಬರ್ದೇ ಇಟ್ಟಿರ್ತೀನಿ ನೋಡಿ. ನಾನು ಎಲ್ಲ ಏನೇ ವಿಡಿಯೋ ಮಾಡಿದ್ರು ಕೂಡ ಇಲ್ಲೆಲ್ಲ ನೋಡಿ, ಹೌ ಟು SBI ATM ಪಿನ್ ಜನರೇಷನ್ ಏನೇ ಒಂದು ವಿಡಿಯೋ ಮಾಡಿದ್ರು ಕೂಡ ನಾನು ಈ ರೀತಿ ಬರ್ದಿರ್ತೀನಿ. ಮೇನ್ ಇಂಪಾರ್ಟೆಂಟ್ ನೀವು ಕೂಡ ಬರ್ಕೊಳ್ಬೇಕು. ಇಂಪಾರ್ಟೆಂಟ್ ಈ ರೀತಿ ಮಾಡಿ. ಅದರ ನಂತರ ನೆಕ್ಸ್ಟ್ ಬಂದ್ಬಿಟ್ಟು ಏನು ಇಂಪಾರ್ಟೆಂಟ್ ಅಂದರೆ ನಿಮ್ಮೊಂದು ವಿಡಿಯೋ ತಮ್ನೇಲ್. ಮೇನ್ ಇಂಪಾರ್ಟೆಂಟ್ ತಮ್ನೇಲ್ ಆಗಬೇಕು. ಮೇನ್ ಇಂಪಾರ್ಟೆಂಟ್ ತಮ್ನೇಲ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ತಮ್ನೇಲ್ ಯಾವ ಒಂದು ತಮ್ನೇಲ್ ಹಾಕ್ತೀರಾ ಮೇನ್ ಇಂಪಾರ್ಟೆಂಟ್ ಅಂದರೆ ವಿಡಿಯೋ ಯಾವುದೇ ಒಂದು ಟಾಪಿಕ್ ತಮ್ನೇಲ್ ಹಾಕಕ್ಕೆ ಹೋಗ್ಬೇಡಿ. ವೈರಲ್ ಆಗುತ್ತೆ, ವ್ಯೂಸ್ ಬರುತ್ತೆ, ಆ ಒಂದು ಕಾರಣಕ್ಕೋಸ್ಕರ ಮಾಡಕ್ಕೆ ಹೋಗ್ಬೇಡಿ. ಒಂದು ವಿಡಿಯೋ ವೈರಲ್ ಆಗುತ್ತೆ, ಒಂದು ವಿಡಿಯೋ ವ್ಯೂಸ್ ಬರುತ್ತೆ, ನೆಕ್ಸ್ಟ್ ನಿಮ್ಮ ವಿಡಿಯೋ ಯಾರು ನೋಡ್ತಾರೆ ಆ ಒಂದು ಕಾರಣಕ್ಕೋಸ್ಕರ ಯಾವುದೇ ಒಂದು ವಿಡಿಯೋ ಇದ್ರೂ ಕೂಡ ಅದೇ ವಿಡಿಯೋ ತಮ್ನೇಲ್ ಹಾಕಿ. ನಾನು ಇವತ್ತು ತೋರಿಸ್ತೀನಿ. ನಾನು 10K ಎಕ್ಸಾಂಪಲ್ ನಾನು 10,000 ಕಂಪ್ಲೀಟ್ ಆದಾಗ ಇತ್ತು ಅದು. ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ನಾನು ನಿಮಗೆ ಎಕ್ಸಾಂಪಲ್ ಆಗಿ. ಅದರ ನಂತರ ನೀವು ಏನು ಮಾಡಬೇಕು, ವಿಡಿಯೋ ಅನ್ಲಿಸ್ಟೆಡ್ ಮಾಡ್ಕೊಳ್ಬೇಕು. ಮೇನ್ ಇಂಪಾರ್ಟೆಂಟ್ ವಿಡಿಯೋ ಅನ್ಲಿಸ್ಟೆಡ್ ಮಾಡ್ಕೊಂಡು ಈ ವಿಡಿಯೋ ಏನು ಮಾಡಬೇಕು, ನೀವು ಜಸ್ಟ್ ಇಲ್ಲಿ ನೀವು ಪ್ಲೇ ಲಿಸ್ಟ್ ಬೇಕಾದ್ರೆ ನೀವು ಕ್ರಿಯೇಟ್ ಮಾಡ್ಕೊಂಡು ಜಸ್ಟ್ ಏನಲ್ಲ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇನ್ ಇಂಪಾರ್ಟೆಂಟ್ ನೀವು ವಿಡಿಯೋ ಅಪ್ಲೋಡ್ ಮಾಡ್ಕೊಂತ ಮುಂಚೆ ಇದನ್ನು ಕೂಡ ಮಾಡ್ಕೊಂಡು ತುಂಬ ಜನ ಏನು ಮಾಡಲ್ಲ. ಏನು ನೋಡಿ, ಸೆಲೆಕ್ಟ್ ಆಡಿಯನ್ಸ್ ಅಂತ ಇದೆ ನೋಡಿ. ಈಸ್ ದಿಸ್ ವಿಡಿಯೋ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ. ಇಲ್ಲಿ ಮೇನ್ ಇಂಪಾರ್ಟೆಂಟು ನೋ ಫಾರ್ ಕಿಡ್ಸ್ ಅಂದರೆ 18 ಏಜ್ ಮೇಲ್ಗಡೆ ಇದ್ದವ್ರಿಗೆ ಅಂದರೆ ಚಿಲ್ಡ್ರನ್ಸ್ಗೆ ಹೋಗುತ್ತೆ. ನೀವು ಎಸ್ ಫಾರ್ ಕಿಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಾಂದರೆ ಇಲ್ಲ. ಈ ರೀತಿ ನೀವು ಮಾಡ್ಕೊಂಡು ಅದರ ನಂತರ ನೆಕ್ಸ್ಟ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವಿಡಿಯೋ ಅಪ್ಲೋಡಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋ ಅಪ್ಲೋಡಿಂಗ್ ಪ್ರೊಸೀಜರ್ ಆಗ್ತಿದೆ. ನೀವು ಏನು ಮಾಡಬೇಕು, ಅದರ ನಂತರ ಬಂದ್ಬಿಟ್ಟು ನಿಮ್ಮೊಂದು YT ಸ್ಟುಡಿಯೋ ಓಪನ್ ಮಾಡ್ಕೊಳ್ಬೇಕು. ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೀವು YT ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ. YT ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣ ಅಲ್ಲಿ ನೀವು ಕೆಲವಷ್ಟು ಇದನ್ನ ಹಾಕ್ಬೋಗುತ್ತೆ. ಏನಂದರೆ ಈಗ ನೀವು ವಿಡಿಯೋ ಟೈಟಲ್ ಹಾಕಿದ್ರೆ, ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ರೆ, ಡಿಸ್ಕ್ರಿಪ್ಷನ್ ಮೇನ್ ಇಂಪಾರ್ಟೆಂಟ್ ಯಾವ ರೀತಿ ಹಾಕೊಂಡು ನೀವು ಇಂಪಾರ್ಟೆಂಟ್ ನೋಡ್ಕೊಂಡು ಹಾಕಬೇಕು ಡಿಸ್ಕ್ರಿಪ್ಷನ್. ಅದರ ನಂತರ ನೀವು ನೆಕ್ಸ್ಟ್ ಏನು ಮಾಡಬೇಕು, ನಿಮ್ಮ ಒಂದು ವಿಡಿಯೋ ಟ್ಯಾಗ್ಸ್ ಹಾಕಬೇಕು. ಅಂದರೆ ಟ್ಯಾಗ್ಸ್ ಅಂತ ಇರುತ್ತೆ, ಯೂಟ್ಯೂಬ್ ಸ್ಟುಡಿಯೋ ಟ್ಯಾಗ್ಸ್. ಅದನ್ನ ನಾನು ತೋರಿಸ್ತೀನಿ. ನಾನು ಇದು ಫ್ರೆಂಡ್ ಚಾನಲ್, ನಾನು ಇಮೇಲ್ ಚೇಂಜ್ ಮಾಡ್ತೀನಿ. ಸ್ವಲ್ಪ ನೋಡ್ಕೊಂಡು ನನಗೆ ಬ್ಲರ್ನಾಗಿ ಹಾಕಿರ್ತೀನಿ, ಸ್ವಲ್ಪ ಚೇಂಜ್ ಮಾಡ್ತೀನಿ. ನೋಡ್ಕೊಳ್ಬೋದು. ಸ್ವಲ್ಪ ಮೊಬೈಲ್ ನೋಡು ಅದ್ರ ಬಟ್ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ ವ್ಯೂಸ್ ಬರ್ತಾ ಇಲ್ಲ ಅನ್ನೋ ಪ್ರತಿಯೊಬ್ಬರು ಕೂಡ ನಿಮಗೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ಈ ಒಂದು ನೀವು ಇಮೇಲ್ ಸೆಲೆಕ್ಟ್ ಮಾಡಿದಾಗ, ಇಮೇಲ್ ಸೆಲೆಕ್ಟ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಆ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ. ಆ ವಿಡಿಯೋ ಏನಾಗ್ತದೆ ಇಲ್ಲಿ ನಾನು ತೋರಿಸ್ತೀನಿ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ನೋಡ್ಕೊಳ್ಬೋದು. ಇದು ನನ್ನೊಂದು ಬ್ಲಾಗ್ ಚಾನಲ್, ನಿಮ್ಗೆ ಗೊತ್ತೇ ಇದೆ, ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್ ಬ್ಲಾಗ್ ಅಂತ. ಇದು ಕನ್ನಡ ಟೆಕ್ ಕಿಡ್ಸ್ ಬ್ಲಾಗ್ ಅಂತ ನಾನು ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಇದೆ ಚಾನಲ್ ಲಿಂಕು. ಇನ್ನೊಂದು ಜಸ್ಟ್ ಈಗ ನಾನು ಅನ್ಲಿಸ್ಟೆಡ್ ಹಾಕಿದಂಥ ವಿಡಿಯೋ ಬರುತ್ತೆ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಕೊಳ್ಬೋದು. ಚೆಕಿಂಗ್ ಇಲ್ಲಿ ಪೆಂಡಿಂಗ್ ಇದೆ, ಇನ್ನೂ ವಿಡಿಯೋ ಅಪ್ಲೋಡ್ ಆಗಿಲ್ಲ, ಇನ್ನೂ ಅನ್ಲಿಸ್ಟೆಡಲ್ಲಿ ಇದೆ ವಿಡಿಯೋ ನೋಡ್ಕೋಬೋದು. ಇಲ್ಲಿ ಪೆನ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಪೆನ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇಲ್ಲಿ ನನಗೆ ಎಲ್ಲ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೋಬೋದು ಟ್ಯಾಗ್ಸ್, ಕ್ಯಾಟಗರೀಸ್, ಕಮೆಂಟ್ಸ್ ಅಂತ ಬರುತ್ತೆ. ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇಲ್ಲಿ ನೀವೇನು ಮಾಡ್ಕೊ ನಿಮ್ಮೊಂದು ಟ್ಯಾಗ್ಸ್ ಹಾಕು. ಟ್ಯಾಗ್ಸ್ ಯಾವ ರೀತಿ ಅಂದರೆ ಔಟು, ಇಲ್ಲಿ ನೀವೇನು ಕಾಪಿ ಮಾಡಿದ್ರೆ ಅದನ್ನೇ ಪೇಸ್ಟ್ ಮಾಡಿ. ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ನೋಡಿ.
ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಇರ್ತೀವಿ ನೋಡಿ. ಟ್ಯಾಕ್ಸ್ ಹಾಕೊಳ್ಳಿ. ನೀವು ಟ್ಯಾಕ್ಸ್ ನಿಮ್ಗೆ ಬರಲಿಲ್ಲ, ನನಗೆ ಟ್ಯಾಕ್ಸೇ ಗೊತ್ತಾಗಲ್ಲ ಅಂದರೆ ನೀವು ಏನು ಮಾಡ್ಕೋ ಅದನ್ನು ಕೂಡ ತೋರಿಸ್ಬಿಡ್ತೀನಿ ನಿಮಗೆ ಯೂಟ್ಯೂಬರ್ಸ್. ನೋಡಿ ನೋಡಿ ಗೂಗಲ್ ಓಪನ್ ಆಯಿತು, ಇರಲಿ ನೋಡಿ. ಕ್ರಿಯೇಟ್ ನೋಡಿ, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಇಲ್ಲಿ ಬರುತ್ತೆ ಅಲ್ಲ, ಏನು ಟ್ಯಾಕ್ಸ್ ಬರುತ್ತೆ ನೋಡಿ. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ನೋಡಿ. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ ಮೊಬೈಲು, ಈ ರೀತಿ ಏನು ಟ್ಯಾಕ್ಸ್ ಇದೆಯಲ್ಲ, ಈ ಟ್ಯಾಕ್ಸನ್ನು ನೀವು ಕಾಪಿ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ನೋಡ್ಕೊಳ್ಬೋದು ನೋಡಿ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ನೋಡ್ಕೊಳ್ಳಿ, ಈ ರೀತಿ ನೋಡಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್, ಈ ರೀತಿ ಏನು ಟ್ಯಾಕ್ಸ್ ಇದೆಯಲ್ಲ, ಈ ಟ್ಯಾಕ್ಸನ್ನು ನೀವು ಕಾಪಿ ಮಾಡ್ಕೊಳ್ಳಿ. ಇದೇನು ಬರುತ್ತೆ ಸಜೆಷನ್ ಆಗುತ್ತೆ, ಈ ಟ್ಯಾಕ್ಸ್ ಕಾಪಿ ಮಾಡ್ಕೊಂಡು ಜಸ್ಟ್ ಏನು ಮಾಡೋಲ್ಲ, ಇಲ್ಲಿ ನೀವು ಪೇಸ್ಟ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಪೇಸ್ಟ್ ಆಗುತ್ತೆ. ನೋಡಿ, ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಇನ್ ಕನ್ನಡ ಅಂದರೆ ಕನ್ನಡದಲ್ಲಿ ವಿಡಿಯೋ ನಾ ಮಾಡಿದ್ದೀನಿ ಅಂತ ಗೊತ್ತಾ, ಅಂದರೆ ಕನ್ನಡದ ಅಂತ ಸರ್ಚ್ ಮಾಡಿದ ತಕ್ಷಣ ಕನ್ನಡ ಅಂತ ಬರುತ್ತೆ ನೋಡಿ, ಇನ್ ಕನ್ನಡ ಈ ರೀತಿ ಹಾಕೊಳ್ಳಿ. ಅದರ ನಂತರ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಏನು ಮಾಡೋಂಗಿಲ್ಲ, ಈ ಸೆಟ್ಟಿಂಗ್ ಏನಿದೆ, ಈ ಸೆಟ್ಟಿಂಗ್ ಏನು ಚೇಂಜ್ ಮಾಡ್ಕೋಬೇಡಿ. ನೀವು ಜಸ್ಟು ಇಷ್ಟು ಮಾಡಿದ ತಕ್ಷಣ ನೀವು ಏನು ಮಾಡೋಂಗಿಲ್ಲ, ಜಸ್ಟ್ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದ ನಂತರ ವಿಡಿಯೋನ ಏನು ಸೇವ್ ಆಗುತ್ತೆ, ಇಲ್ಲಿ ವಿಡಿಯೋನ ಅಪ್ಲೋಡ್ ಆಗುತ್ತೆ, ಪ್ರೊಸೀಜರ್ ಆಗುತ್ತೆ. ಆವಾಗ ನೀವು ಏನು ಮಾಡ್ಬೇಕು ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಅನ್ಲಿಸ್ಟೆಡ್ ಇದೆಯಲ್ಲ, ಇದನ್ನು ನೀವು ಏನು ಮಾಡಬೇಕು, ಪಬ್ಲಿಕ್ಸ್ ಮಾಡಬೇಕು. ಇಷ್ಟೇ, ಪಬ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ವಿಡಿಯೋ ಯೂಸ್ ಆಗುತ್ತೆ. ನೀವು ಮೇನ್ ಇಂಪಾರ್ಟೆಂಟ್ಸ್ ನಿಮ್ಮೊಂದು ಚಾನಲ್ ನೀವು ಗ್ರೋಯಿಂಗ್ ಆಗಬೇಕಪ್ಪ, ಮೇನ್ ಇಂಪಾರ್ಟೆಂಟ್ ನೀವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಅದ್ರ ಜೊತೆ ನೀವು ವಿಡಿಯೋ ಅಪ್ಲೋಡ್ ಮಾಡೋದು ಅಷ್ಟೇ ಮೇನ್ ಕೆಲಸ ಅಲ್ಲ, ಈ ರೀತಿ ನೀವು ಮಾಡ್ಕೊಳ್ಬೇಕು. ತಮ್ಮನಲ್ಲೂ ಟೈಟಲು ಡಿಸ್ಕ್ರಿಪ್ಷನು ಈ ರೀತಿ ನೀವು ಎಕ್ಯುರೇಟಿಯಾಗಿ ಇಂಪಾರ್ಟೆಂಟ್ ನೀವು ಹಾಕಿದರೆ ನಿಮ್ಮೊಂದು 100% ವೈರಲ್ ಆಗುತ್ತೆ. ನಾನು ನಿಮಗೆ ಹೇಳ್ತಾ ಇದ್ದೀನಿ, 100% ರೀಚ್ ಆಗುತ್ತೆ. ಸ್ವಲ್ಪ ಟೈಮ್ ಆದರೂ ಕೂಡ ವೇಟ್ ಮಾಡಿ, ಆಟೋಮೆಟಿಕ್ ರೀಚ್ ಆಗುತ್ತೆ. ಅಲ್ಲಿವರೆಗೆ ನೀವು ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ, ತುಂಬ ಜನ ಯೂಟ್ಯೂಬರ್ಸ್ಗೆ ವ್ಯೂಸ್ ಬರಲ್ಲ ಅಂತವ್ರು ಇದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡಿ ಪ್ರತಿಯೊಬ್ಬರಿಗೆ ಅದನ್ನು 100% ವ್ಯೂಸ್ ನಿಮಗೆ ಗ್ಯಾರಂಟಿಯಾಗಿ ಬರುತ್ತೆ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಾನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನನಗೆ ವ್ಯೂಸ್ ಬರಬೇಕಂದ್ರೆ ಇದೇ ರೀತಿ ನಾನು ಹೇಳ್ಬೋದು. ಇನ್ನೂ ಜಸ್ಟ್ ನನಗೆ ಸ್ಕ್ರೀನ್ ಕೂಡ ಆಫ್ ಮಾಡ್ಬೋದು, ಜಸ್ಟ್ ಏನೂ ಅಲ್ಲ, ಈ ರೀತಿ ಮಾಡಿ ನೀವು ಪಬ್ಲಿಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವಿಡಿಯೋ ಆಟೋಮೆಟಿಕ್ ವಿಡಿಯೋ ಅಪ್ಲೋಡ್ ಆಗುತ್ತೆ. ವಿಡಿಯೋ ಅಪ್ಲೋಡ್ ಆದರೆ ಸಾಕು, ನಿಮ್ಮೊಂದು ವಿಡಿಯೋ ಆಟೋಮೆಟಿಕ್ ಯೂಟ್ಯೂಬಲ್ಲಿ ಸಜೆಷನ್ ಆಗುತ್ತೆ. ಆಟೋಮೆಟಿಕ್ ನೀವು ಟೈಟಲ್ ಹಾಕಿದ್ರೆ, ಡಿಸ್ಕ್ರಿಪ್ಷನ್ ಹಾಕಿದ್ರೆ, ಟ್ಯಾಕ್ಸ್ ಹಾಕಿದ್ರೆ, ಟ್ಯಾಕ್ಸ್ ಸರ್ಚಿನಲ್ಲಿ ನಿಮ್ಮ ಲಿಸ್ಟ್ ಬರುತ್ತೆ. ಆವಾಗ ನಿಮ್ಮೊಂದು ವಿಡಿಯೋ ಸಜೆಷನ್ ಆಗಲೇಬೇಕು, 100% ಆಗುತ್ತೆ ಅಂತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ವ್ಯೂಸ್ ಬರ್ತಲ್ಲ, 10-20 ವ್ಯೂಸ್ ಬರ್ತದೆ, 3-4 ಅದ್ರ ಮುಂದೆ ವ್ಯೂಸೇ ಬರ್ತಲ್ಲ, ಏನು ಮಾಡೋದು ಅಂತ ತುಂಬ ಜನ ಕಮೆಂಟ್ ಹಾಕಿದ್ರು. ಆ ಒಂದು ಕಾರಣಕ್ಕೋಸ್ಕರ ಮೇನ್ ಇಂಪಾರ್ಟೆಂಟ್ ವಿಡಿಯೋ ಪ್ರೊಸೀಜರ್ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ, ಈ ರೀತಿ ನೀವು ವಿಡಿಯೋ ಅಪ್ಲೋಡ್ ಮಾಡಿ 100% ನಿಮ್ಮೊಂದು ವೈರಲ್ ಆಗುತ್ತೆ ಅಂತ ಈ ಒಂದು ಮುಗಿಸ್ತೇನೆ. ಈ ಒಂದು ಮುಂಚೆ ಪ್ರತಿಯೊಬ್ಬ ಕನ್ನಡ ಸಬ್ಸ್ಕ್ರೈಬರ್ ಇರ್ತೀನಿ. ವಿಡಿಯೋ ಲೆಂತ್ ಆಗಿರ್ಬೋದು, ಆದರೆ ಬಟ್ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತು ಮುಗಿಸ್ತೀನಿ. ಕನ್ನಡ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಜೇನು ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.